girls with their nails done now. ಹೇ ವಾಟ್ಸಪ್ ಸ್ಕ್ವಾಡ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಹರ್ಷ ಕ್ಯಾಪ್ಟನ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಮಾತಾಡ್ತಾ ಇರೋದು ಬಂದು ಮೋಟೋ ವ್ಲಾಗ್ ಸೆಟಪ್ ಬಗ್ಗೆ. ಅಂಡ್ ಇದರಲ್ಲಿ ಇಂಪಾರ್ಟೆಂಟ್ ಹೇಳ್ಬೇಕು ಅಂತಂದ್ರೆ, ನಾನು ಗೋಪ್ರೋ ಇಂದ ಅಂದ್ರೆ ತುಂಬಾ ವರ್ಷದಿಂದ ಗೋಪ್ರೋ ಯೂಸ್ ಮಾಡಿ ನಾನು ಡಿಜೆ ಶಿಫ್ಟ್ ಆಗಿದ್ದೀನಿ. ಅದ್ರ ಬಗ್ಗೆ ಜಾಸ್ತಿ ಡೀಪ್ ಆಗಿ ಹೇಳಲ್ಲ. ಆಬ್ವಿಯಸ್ಲಿ ಇದು ಬೆಟರ್ ಇದೆ, ಅದಕ್ಕೆ ಶಿಫ್ಟ್ ಆಗಿದ್ದೀನಿ. ಸ್ವಲ್ಪ ನೆಗೆಟಿವ್ ಇದೆ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸೆಟಪ್ ಮಾಡೋದು ಹೇಗೆ ಅಂತ ನಾವು ಇವತ್ತು ನೋಡೋಣ. ನಿಮಗೆ ಬೇರೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಹಾಕಿ, ನಾನೊಂದು ಇಂಡಿವಿಜುವಲ್ ಸಪ್ರೇಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಆಲ್ರೆಡಿ ಸೆಟಪ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಹೊಸದಾಗಿ ಸೆಟಪ್ ಮಾಡಿ ತೋರಿಸಲ್ಲ ನಿಮಗೆ, ಬಟ್ ಒಂದು ಕ್ಲಿಯರ್ ಐಡಿಯಾ ಕೊಡ್ತೀನಿ ಹೇಗೆ ಮೋಟೋ ಬ್ಲಾಗ್ ಸೆಟಪ್ ಮಾಡೋದು ಅಂತ. ಓಕೆ, ಸೊ ಈಗ ನೀವು ನನ್ನ ಹೆಲ್ಮೆಟ್ ನೋಡ್ಬೋದು. ಸೊ ಇದರಲ್ಲಿ ಆಲ್ರೆಡಿ ಆಕ್ಷನ್ 5 ಇದೆ, ಸೆಟಪ್ ಆಗೋಗಿದೆ ಆಲ್ರೆಡಿ. ಇದರಲ್ಲಿ ಮೌಂಟ್ಸ್ ನೋಡ್ಬೋದು, ಈಗ ಹಾಕಿರೋ ಮೌಂಟು, ವೈರು, ಕೇಬಲ್ ಎಲ್ಲ ಇದೆ. ಮೈಕ್ ಬಂದು ಇಲ್ಲಿ ಒಳಗಡೆ ಇದೆ, ಲೈಕ್ ವಿಸಿಬಲ್ ಇದೆ ನೋಡಿ, ಇಲ್ಲಿದೆ ಕೆಳಗಡೆಯಿಂದ ಕಾಣುತ್ತಾ. ಸೊ ಇಲ್ಲಿದೆ ಮೈಕ್. ಸೊ ಅದನ್ನ ತೋರ್ಸೋಣ ಹೇಗೆ ಏನು ಅಂತ. ಸೊ ಫಸ್ಟ್ ಥಿಂಗ್, ನೀವು ಒಂದು ಮೋಟೋ ವ್ಲಾಗ್ ಸೆಟಪ್ ಮಾಡಬೇಕಂದ್ರೆ ನಿಮಗೆ ಬೇಕಿರೋದೇನು, ಒಂದು ಆಕ್ಷನ್ ಕ್ಯಾಮ್ರಾ. ಸೊ ನೀವು ಆಕ್ಷನ್ 5 ಗೋಪ್ರೋ ಯಾವುದೇ ಇದ್ರೂ ಸೇಮೇ ಬರುತ್ತೆ. ಆಕ್ಷನ್ ಕ್ಯಾಮ್ರಾ ಆಮೇಲೆ ಏನು ಬೇಕು, ನಿಮ್ಗೊಂದು ಮೌಂಟ್ ಬೇಕು. ಸೊ ನಾನು ಈ ಮೌಂಟ್ ಮಾಡಿದಾಗ ಲೈಕ್ ಅವಾಗ ಯೂನಿವರ್ಸಲ್ ಮೌಂಟ್ ಅಂತ ಇದು ಲೈಕ್ ಇಮೇಜ್ ಹಾಕಿರ್ತೀನಿ. ಬಟ್ ಇವತ್ತು ಆ ಟೆನ್ಷನ್ ಇಲ್ಲ, ನಮಗೆ ಇಂಡಿಯಾ ಅಲ್ಲಿ ಎಷ್ಟೊಂದು ಅವೈಲೇಬಲ್ ಇದೆ. ಸೊ ಮೋಟೋ ವೈಬ್ ಇಂಡಿಯಾ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ನೀವು ಅವ್ರಿಗೆ DM ಮಾಡಿದ್ರೆ ನಿಮಗೆ ನಿಮ್ಮ ಹೆಲ್ಮೆಟ್ಗೆ ಸ್ಪೆಸಿಫಿಕ್ ಆಗಿ ಮೌಂಟ್ ಸಿಗುತ್ತೆ. ಸೊ ಹಂಗಾಗಿ ಆ ಟೆನ್ಷನ್ ಈಗ ಏನಿಲ್ಲ ಮೊದಲ ಥರ. ಸೊ ಒನ್ಸ್ ನೀವು ಮೌಂಟ್ ಹಾಕಿದ್ಮೇಲೆ ಜಸ್ಟ್ ನಿಮಗೆ ಒಂದು ಹುಕ್ ಮೌಂಟ್ ಥರ ಬೇಕಾಗುತ್ತೆ. ಕೈಂಡ್ ಆಫ್ ಈ ಥರದ್ದು ಹಾಕ್ಕೋಬೋದು. ಮತ್ತು ಈ ಥರ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಗೋಪ್ರೋನ ಥರ ಮುಂದೆ ಬರೋಂಗೆ ಮಾಡ್ಕೋಬೋದು. ಲೈಕ್ ಈಗ ನಾನು ಹಾಕಿರೋ ಥರ, ಲೈಕ್ ಈಗ ನೋಡ್ತಾ ಇರ್ಬೋದು ನಾವು ಈ ಥರ ಜೆ ಥರ. ಮತ್ತು ಜೆ ಹುಕ್ ಅಂತಲೇ ಒಂದು ಮೌಂಟ್ ಸಿಗುತ್ತೆ ನಿಮಗೆ. ಮೌಂಟ್ಸ್ ಏನು ಪ್ರಾಬ್ಲಮ್ ಇಲ್ಲ, ನೀವು ಗೂಗಲ್ ಮಾಡಿದ್ರೆ ತುಂಬ ಮೌಂಟ್ಸ್ ಸಿಗುತ್ತೆ. ಸೊ ಮೇಜರ್ ಪ್ರಾಬ್ಲಮ್ ಎಲ್ಲರಿಗೂ ಎಲ್ಲಿ, ಮೇಜರ್ ಡೌಟ್ಸ್ ಎಲ್ಲಿ. ಸೊ ಹಾಕಿ ಹಿಂಗೆ ಮಾಡಿದ ಮೇಲೆ ನಿಮಗೆ ಶೇಪ್ ಬರಬೇಕಂದ್ರೆ ನೀವು ಅದು ಹಾಕ್ಲೇಬೇಕು. ರೀಸನ್ ಅದೇ, ಇಲ್ಲಾಂದರೆ ನಿಮ್ಗೆ ಹಿಂಗಿರುತ್ತೆ, ಸೊ ವ್ಯೂ ಬರೋಲ್ಲ. ಸೊ ಜೆ ಹುಕ್ ಹಾಕ್ಲೇಬೇಕು. ಸೊ ಮೌಂಟ್ ಆಯಿತು, ಮೋಟೋ ವೈಬ್ ಇಂಡಿಯಾಗೆ ಒಂದು ಮೆಸೇಜ್ ಹಾಕಿದ್ರೆ ಕೊಡ್ತಾರೆ. ಆಮೇಲೆ ಆ್ಯಕ್ಷನ್ ಕ್ಯಾಮ್ರಾ. ಸೊ ಪ್ರಾಬ್ಲಮ್ ಬಂದು ಮೈಕ್ ಸೆಟಪ್. ಸೊ ನನ್ನ ಮೈಕ್ ಸೆಟಪ್ ಬಂದು ಯಾವುದು ಅಂದರೆ ಪರ್ಪಲ್ ಪಾಂಡಾ. ಸೊ ಇದು ಹೊಸದಾಗಿ ಮತ್ತೆ ಒಂದು ತರಿಸಿದ್ದೀನಿ, ಇನ್ನೊಂದಷ್ಟು ತರಿಸೋ ಪ್ಲ್ಯಾನ್ ಇದೆ, ನಮ್ಮ ಗ್ಯಾಂಗೆಲ್ಲ ಬೇಕು ಅಂತ. ಇದು ಮೇನ್ ಪ್ರಾಬ್ಲಮ್ ಏನಂದರೆ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ ಇದು, ಅದೊಂದು ಮೇಜರ್ ಪ್ರಾಬ್ಲಮ್ಮು. ಹಂಗಾಗಿ ಆಚೆಯಿಂದ ತರಿಸ್ಬೇಕು. ಇನ್ನೊಂದು 4-5 ತರಿಸೋ ಪ್ಲ್ಯಾನ್ ಇದೆ. ಸೊ ನಿಮಗೂ ಯಾರಿಗಾನ ಬೇಕಿದ್ರೆ DM ಮಾಡಿ, ಬೇಕಾದ್ರೆ ಹಂಗೆ ತರಿಸ್ತಾ ಇದ್ದೀನಿ, ನಿಮಗೂ ತರಿಸ್ಕೊಟ್ಬಿಡ್ತೀನಿ. ಸೊ ಇದು ಮೋಟೋ ವ್ಲಾಗ್ ಇರೋ ಬೆಸ್ಟು ಮೈಕು. ಬಿಕಾಸ್ ನಾನು ಆಲ್ರೆಡಿ ಸೆಟಪ್ ಮಾಡಿ, ನಾನು 790 ಟೈಮಲ್ಲಿ ಸೆಟಪ್ ಮಾಡಿರೋದು. ನಾನು ಇಲ್ಲಿವರೆಗೂ ಅದೇ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಹೆಲ್ಮೆಟಲ್ಲಿ. ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ನಾನು ತುಂಬ ಜನರ ಹತ್ರ ಕೇಳಿದ್ದೀನಿ, ತುಂಬ ಜನ ಯೂಸ್ ಮಾಡ್ತಾರೆ. ಅದು ಡಿಪೆಂಡ್ಸ್, ಒಂದೊಂದು ಸರಿ ಒಂದೊಂದು ಥರ ಪ್ರೈಸ್ ಇರುತ್ತೆ, ನೀವು ಯಾವ ಕಂಟ್ರಿಯಿಂದ ತರ್ತಾ ಇದ್ದೀರಾ ಅಂತ. ಇಂಡಿಯಾಲಂತೂ ಸಿಗೋಲ್ಲ ನಿಮಗೆ. ಸೊ ಈಗ ಬೇಕಾಗೋದು ಏನು, ಮೇಜರ್ ಮೈಕು. ಸೊ ಮೈಕ್ ಹೆಂಗೆ ಸೆಟಪ್ ಮಾಡಬೇಕು. ಸೊ ಮೈಕ್ ಕೇಬಲ್ಸು ತುಂಬ ಉದ್ದ ಬರುತ್ತೆ, ಶಾರ್ಟ್ ಇರೋದಿಲ್ಲ. ಹಾಗಾಗಿ ನೀವು ಅಲ್ಲೇ ಟೈ ಮಾಡಿ ಬಿಟ್ಟರೆ ಒಂಥರ ಅಸಹ್ಯವಾಗಿ ಕಾಣುತ್ತೆ, ಒಂಥರ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಯೂಶ್ವಲಿ ಏನಾಗುತ್ತೆ, ನಾನು ಹೇಗೆ ಮಾಡಿದ್ದೀನಿ ಅಂದರೆ, ಸೊ ನೋಡಿ ಈಗ ಇಲ್ಲಿ ಮೌಂಟ್ ಇದೆ, ಇಲ್ಲಿ ಹಾಕಿದ್ರೆ ಇಲ್ಲಿಂದ ಕೇಬಲ್ ತೊಗೊಂಡ್ರೆ ನಾನೇನು ಮಾಡ್ತೀನಿ, ಈ ಫುಲ್ ಹಿಂಗೆ ಒಳಗಡೆ ಈ ಕುಷನ್ ಎಲ್ಲ ತೆಗೆದು ಒಳಗಡೆಯಿಂದ ಹೋಗಿ ಇಲ್ಲಿಂದ ತೊಗೊಂಡು ಈ ಕಡೆ ಹಾಕ್ತೀನಿ. ಸೊ ದ್ಯಾಟ್ ವೈರ್ ಎಕ್ಸ್ಟ್ರಾ ಇರೋದೆಲ್ಲ ಒಳಗಡೆ ಇರುತ್ತೆ. ಸೊ ಈಸಿಯಾಗಿ ಇಲ್ಲಿ ಮೌಂಟ್ ಆಗುತ್ತೆ, ಎಕ್ಸ್ಟ್ರಾ ವೈರ್ ನಿಮಗೇನು ಕಾಣಲ್ಲ. ಮತ್ತು ಮೈಕ್ ಎಲ್ಲಿಡಬೇಕು, ಆಬ್ವಿಯಸ್ಲಿ ಇವಾಗ ನೀವು ನೋಡ್ದಂಗೆ ಸೊ ಈ ಪಾರ್ಟಲ್ಲಿ ಲೈಕ್ ರೈಟ್ ಸೈಡು ಅಥವಾ ಲೆಫ್ಟ್ ಸೈಡು ಈ ಏನು ಕುಷನ್ ಇದೆಯಲ್ಲ, ಆ ಕುಷನ್ ಒಳಗಡೆ ಇಡಬೇಕು. ಈ ಕಾರ್ನರಲ್ಲಿ, ಈ ಕಾರ್ನರ್ಸಲ್ಲಿ ಇಲ್ಲೋ ಎಲ್ಲ ಇಟ್ಬೇಕು, ಸ್ವಲ್ಪ ಒಳಕ್ಕೆ, ಜಸ್ಟ್ ಮೈಕ್ ಆಚೆ ಬರೋಂಗೆ. ಆ್ಯಂಡ್ ಮೋಟೋ ವ್ಲಾಗ್ ಆಗಿರೋದ್ರಿಂದ ನೀವು ಅದರದ್ದೊಂದು ಡೆಡ್ ಕ್ಯಾಟ್ ಬರುತ್ತಲ್ಲ, ಅದು ಯೂಸ್ ಮಾಡಲೇಬೇಕು. ಅದು ಯೂಸ್ ಮಾಡಿದ್ರೇ ಒಳ್ಳೇದು, ನಿಮಗೆ ವಿಂಡ್ ನಾಯ್ಸ್ ಬರೋಲ್ಲ. ಗೋಪ್ರೋ ಅಂದರೆ ಏನು ಮಾಡ್ತೀವಿ ನಾವು, ಈ ಥರ ಒಂದು ಅಡ್ಯಾಪ್ಟರ್ ಯೂಸ್ ಮಾಡ್ತೀವಿ ಗೋಪ್ರೋಗೆ. ಸೊ ಗೋಪ್ರೋ ಯೂಸರ್ಸ್ಗೆ
ಎಲ್ಲರಿಗೂ ಗೊತ್ತಿರುತ್ತೆ. ಈ ಥರ ಅಡಾಪ್ಟರ್ ಒಂದು ಯೂಸ್ ಮಾಡ್ತೀವಿ. ಅದು ಯೂಸ್ ಮಾಡಿ ಮತ್ತು TRRS ಮೌಂಟ್ ಅಂತ ಒಂದು ಬರುತ್ತೆ. ಸೊ TRS ಅಂತ ಬರುತ್ತೆ ಕನ್ವರ್ಟ್ರು. ಐ ಆಮ್ ನಾಟ್ ಶ್ಯೂರ್ ಉಲ್ಟಾ ಹೇಳ್ತಾ ಇದ್ದೀನಾ ಅಂತ, ಬಟ್ ಯೂಶ್ವಲಿ ನೀವು ನೋಡಿರ್ತೀರ ಮೋಸ್ಟ್ ಆಫ್ ದಿಮ್ ಇದೇ ಯೂಸ್ ಮಾಡ್ತಾರೆ. ಇದು ನಿಮ್ಮ ಮೇಜರ್ ಆಡಿಯೋ ಗ್ಲಿಚ್ಗೆ ರೀಸನ್ನು. ಬಿಕಾಸ್ ಇದು ಆಚೆ ಕಡೆ ಇರೋದ್ರಿಂದ ಏನಾಗುತ್ತೆ, ಕನ್ವರ್ಟ್ ಹಾಕಿ ಮತ್ತೊಂದು ಕನೆಕ್ಟ್ ಮಾಡೋದ್ರಿಂದ ನೀವು ನೋಡ್ಬೋದು. ಈಗ ಇದೇ ಪರ್ಪಲ್ ಪಾಂಡಾ ಮೈಕು ನೋಡ್ಬೋದು. ಸೊ ಇದನ್ನು ನಾವು ಯೂಶ್ವಲಿ ಇದಕ್ಕೆ ಹಾಕ್ತೀವಿ, ಹಿಂಗೆ ಹಾಕಿ ಮೈಕ್ ಸೆಟಪ್ನ ಮಾಡಿರ್ತೀವಿ. ಸೊ ಇದನ್ನು ನಾವು ಆ್ಯಕ್ಷನ್ ಕ್ಯಾಮ್ರಾ ಇದಕ್ಕೆ ಹಾಕೋ ಸೆಟಪ್ಗೆ ಇಲ್ಲಿಗೆ ಸೊ 2-3 ಕನೆಕ್ಷನ್ ಆಗೋದ್ರಿಂದ ಏನಾಗುತ್ತೆ, ಇಲ್ಲಿ ನಿಮಗೆ ವಿಂಡ್ ಬ್ಲಾಸ್ಟ್ಗೆ ಇದು ಶೇಕ್ ಆಗೋದು ಇದಾಗುತ್ತೆ. ಸೊ ನನ್ನ ರೆಕಮೆಂಡೇಶನ್ ನಿಮಗೆ ಏನಂತಂದರೆ, ಈ ಥರದ್ದು ಯೂಸ್ ಮಾಡಬೇಡಿ, ಸೀರಿಯಸ್ಲಿ ನಿಮ್ಮ ಆಡಿಯೋನ ಹಾಳು ಮಾಡುತ್ತೆ. ಸೊ ನೀವು ಪರ್ಪಲ್ ಪಾಂಡಾ ಮೈಕ್ ತೊಗೊಂಡ್ರೆ ನಿಮಗೆ ಈ ಥರ ಕನ್ವರ್ಟ್ರ್ ಅವ್ರ ಕಡೆಯಿಂದನೇ ಬರುತ್ತೆ. ಆ ಟೈಪ್ ಬರೋಲ್ಲ, ಈ ಥರ ಬರುತ್ತೆ. ಸೊ ದಟ್ ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಇದು ಅಷ್ಟೆಲ್ಲ ಜುಗಾಡಿರಲ್ಲ, ಈಸಿಯಾಗಿ ನೀವು ಹಿಂಗೆ ಹಾಕಿದ್ರೆ ಮುಗೀತು, ಜಸ್ಟ್ ಮುಗೀತು. ಸೊ ಆ ಥರ ಇದು ಶೇಕ್ ಆಗೋಲ್ಲ, ಬಿಕಾಸ್ ನಾನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸೇಮ್ ಪರ್ಪಲ್ ಪಾಂಡಾದ ಯೂಸ್ ಮಾಡ್ತಿರೋದ್ರಿಂದ ನಂಗೆ ಅದ್ರ ಟೆನ್ಷನ್ ಇಲ್ಲ. ಪರ್ಪಲ್ ಪಾಂಡಾ ಮೈಕ್ ತೊಗೊಂಡ್ರೆ ನಿಮ್ಗೆ ಅಡಾಪ್ಟರ್ ತೊಗೊಳೋ ಅವಶ್ಯಕತೆಯೇ ಇರೋಲ್ಲ. ಸೊ ಮೈಕ್ ನೋಡ್ಬೋದು, ತುಂಬ ಚೆನ್ನಾಗಿದೆ, ನೀಟಾಗಿ. ಇದು ಲೇಟೆಸ್ಟ್ ಈಗ ತರಿಸಿರೋದು. ಆ್ಯಂಡ್ ಪರ್ಪಲ್ ಪಾಂಡಾ ಮೈಕ್ ಒಳಗಡೆ ನಿಮಗೆ ಈ ಡೆಡ್ ಕ್ಯಾಟ್ ರೆಡಿ ಸಿಗುತ್ತೆ. ಸೊ ಈಸಿ, ನೋ ಟೆನ್ಷನ್ ಅಂತ ತೊಗೊಂಡ್ರೆ. ಸೊ ಮೇಜರ್ ಪ್ರಾಬ್ಲಮ್ ಗೋಪ್ರೋಗೂ DJಗೂ ನಾನು ಹೇಳ್ದಂಗೆ ಏನಪ್ಪ ಮೇಜರ್ ಪ್ರಾಬ್ಲಮ್ ಅಂತ ಅಂದರೆ, ಸೊ ಈ ಅಡಾಪ್ಟರ್. ಸೊ ಗೋಪ್ರೋಗೆ ಈ ಅಡಾಪ್ಟರ್ ಹಾಕಿದ್ರೆ ಆಡಿಯೋ ಇಶ್ಯೂ ಸಾಲ್ವ್ ಮೈಕ್ ಹಾಕೋಕ್ಕೆ. ಆದರೆ DJಗೆ ಏನಾಗುತ್ತೆ, ನಿಮಗೆ C ಟೈಪ್ ಬರುತ್ತೆ ಮೈಕ್ ಅಡಾಪ್ಟರ್. ಸೊ C ಟೈಪ್ ನಮ್ಮಲ್ಲಿ ಬರಲ್ವಲ್ಲ, ಇದು 3.5 ಬರೋದು. ಸೊ ಏನು ಅಂತಂದರೆ, ಯೂಶ್ವಲಿ ತುಂಬ ಜನ ಏನು ಮಾಡ್ತಾರೆ, ಈ ಥರ ಒಂದು ಅಡಾಪ್ಟರ್ ತೊಗೊಂಡ್ಬಿಡ್ತಾರೆ. ಸೊ C ಟೈಪ್ ಟು ಮಾಮೂಲಿ ಫೀಮೇಲ್ 3.5 ಇದು ವರ್ಕ್ ಆಗಲ್ಲ. ಸೊ ಮೇಜರ್ ಪ್ರಾಬ್ಲಮ್ ಇದು. ನಾನು ಗೂಗಲ್ ಮಾಡಿ ನೋಡಿದೆ, ಯೂಟ್ಯೂಬಲ್ಲಿ ನೋಡಿದೆ, ಇದ್ರ ಬಗ್ಗೆ ನಿಮಗೆ ಪ್ರಾಪರ್ ಇನ್ಫಾರ್ಮೇಷನ್ನೇ ಇಲ್ಲ. ನಾನು ಇಷ್ಟು ದಿವಸದಿಂದ ಐ ಥಿಂಕ್ ಆಲ್ಮೋಸ್ಟ್ ಇಯರ್ ಆಗ್ತಾ ಬಂತು, ಫುಲ್ ಎಂಕ್ವೈರಿ ಮಾಡಿ ಇದ್ರ ಬಗ್ಗೆ ಫುಲ್ ಚೆಕ್ ಮಾಡಿದ್ದೀನಿ. ಸೊ ನೀವು ಈ ಥರ ಅಡಾಪ್ಟರ್ ತೊಗೊಂಡು ವೇಸ್ಟ್ ಮಾಡ್ಕೊಬೇಡಿ ದುಡ್ಡು. ಹಾಗಾಗಿ ನಾನು ನಿಮ್ಗೆ ಹೇಳ್ತಿರೋದು, ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಹೆಡ್ಫೋನ್ ಜಾಕ್ ಇರುತ್ತೆ, ಇದು ಯೂಶ್ವಲಿ ಇದು ಬರೀ 250-300 ರುಪೀಸ್, 150 ರುಪೀಸಿಂದ ಶುರು ಆಗುತ್ತೆ. ಇದು ಹೆಡ್ಫೋನ್ ಜಾಕ್ ಆಗಿರೋದ್ರಿಂದ ಮೈಕ್ ವರ್ಕ್ ಆಗಲ್ಲ ಒಂದು. ಮತ್ತು ಇದರಲ್ಲಿ ನಿಮಗೆ ಮೈಕ್ರೋಫೋನ್ದ ಅಡಾಪ್ಟರ್ ಸಿಗುತ್ತೆ. ಅದು ಬಂದು ನಿಮಗೆ 2500ಇಂದ ಶುರು ಆಗುತ್ತೆ. ಬೋಯಾ ಅಂತ ಒಂದು ಇಂಡಿಯಲ್ಲಿ ಅವೈಲೇಬಲ್ ಇದೆ, ಅದನ್ನು ಯೂಸ್ ಮಾಡಿ ನೋಡಿದೆ. ಮತ್ತು ನನ್ನ ಹತ್ರ ಇರೋದು ಬಂದು ನನ್ನ ಫ್ರೆಂಡು ಅಭಿಷೇಕ್ ಗೌಡ, ಗೊತ್ತಿರುತ್ತೆ ನಿಮಗೆ, AG ಬ್ಲಾಗ್ಸು. ಅವ್ರ ಹತ್ರ ಪರ್ಪಲ್ ಪಾಂಡಾ ಮೈಕಲ್ಲಿ ಈ ಟೈಪು ಅಡಾಪ್ಟರ್ ಇತ್ತು, ಅಂದರೆ ಮೈಕ್ ಜೊತೆನೇ ಬಂದಿತ್ತು ಈ ಥರದ್ದು. ಸೊ ನಾನು ಅವ್ರ ಹತ್ರ ಈಸ್ಕೊಂಡು ನಾನು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಅದೇ. ಆದರೆ ಅದರಲ್ಲೂ ನನಗೆ ಇಶ್ಯೂಸ್ ಬರ್ತಾಯಿದೆ. ವೈ ಅಂತಂದರೆ, ಅದರಲ್ಲಿರೋ ಬಂದು ಅಡಾಪ್ಟ್ರು, ಇದು ಮೈಕ್ ಅಡಾಪ್ಟ್ರು, ಹೆಡ್ಫೋನ್ ಅಡಾಪ್ಟ್ರು. ಅದರಲ್ಲಿರೋದು ಬಂದು ನಿಮಗೆ ಸಮ್ಟೈಮ್ಸ್ ಲ್ಯಾಪ್ಟಾಪ್ಸಲ್ಲಿ USB ಇರಲ್ಲ ಮೈಕ್ ಯೂಸ್ ಮಾಡ್ಕೊಳಕ್ಕೆ ಲ್ಯಾಪ್ಟಾಪ್ಗೆ. ಸೊ ಅದು ಬಂದು ಅದು ಡಿಫ್ರೆಂಟ್ ಯೂಸ್ಗೆ, ಲೈಕ್ ಲ್ಯಾಪ್ಟಾಪ್ಗೆ ಮೈಕ್ ಕನೆಕ್ಟ್ ಮಾಡೋಕ್ಕೆ ಯೂಸ್ದು. ಅದು ಬಂದು ಬೇರೆ ಥರ ವರ್ಕ್ ಆಗುತ್ತೆ, ಅದು ಆ್ಯಕ್ಷನ್ ಕ್ಯಾಮ್ರಾಗೆ ವರ್ಕ್ ಆಗೋಲ್ಲ. ಸ್ವಲ್ಪ ಬೆಟರ್ ಇದೆ ಇದಕ್ಕಿಂತ, ಬಟ್ ಪ್ರಾಪರಾಗಿ ವರ್ಕ್ ಆಗೋಲ್ಲ. ಏನಂತಂದರೆ, ಲೈಕ್ ಆಡಿಯೋ ಪೀಕ್ ಲೆವೆಲ್ಸ್ ಹೋದಾಗ ರಫ್ನೆಸ್ ಶುರು ಆಗ್ಬಿಡುತ್ತೆ. ಸೊ ಕಂಟ್ರೋಲ್ ಇಲ್ಲ ಆಡಿಯೋ, ಅದಾಗುತ್ತೆ. ಸೊ ಇದೆಲ್ಲ ಸರ್ಚ್ ಮಾಡಿದ್ಮೇಲೆ ನನಗೆ ಬೆಸ್ಟ್ ಅನಿಸಿದ್ವು ಏನು ಅಂತಂದರೆ, ಒಂದು DJದೇ ಅಡಾಪ್ಟರ್ ಸಿಗುತ್ತೆ. ಸೊ ಎಕ್ಸ್ಪೆನ್ಸಿವ್, ಅದು 5500 ರುಪೀಸ್ ಏನಾಗುತ್ತೆ ಒಂದು ಅಡಾಪ್ಟ್ರಿಗೇನೆ. ಬಟ್ ಅದು ನಿಮಗೆ ಪ್ರಾಪರ್ ವೇಲ್ ಕೂತ್ಕೊಳುತ್ತೆ. ಒಂದು ಇಮೇಜ್ ಹಾಕಿರ್ತೀನಿ ನೋಡಿ. ಒಂದು ನೀವು ವೈರ್ ಮೈಕ್ ಯೂಸ್ ಮಾಡಬೇಕಂತಂದರೆ ಅದು ಹಾಕ್ಕೊಳ್ಳಿ. ಇಲ್ಲ ನನ್ನ ಹತ್ರ ಎಲ್ಲ ಹೊಸ ಸೆಟಪ್ಪೇ ಅಂತಂದರೆ ಜಸ್ಟ್ ಗೋ ಫಾರ್ ವೈರ್ಲೆಸ್. ಬೆಸ್ಟ್ ಐಡಿಯಾ ವೈರ್ಲೆಸ್ದು. ಏನಂದರೆ ಏನು ಸೆಟಪ್ ಬೇಕಿಲ್ಲ ನಿಮಗೆ, ಜಸ್ಟ್ ಮೌಂಟ್ ಮಾಡಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ವೈರ್ಲೆಸ್ ಮೈಕ್ನ ಸೆಟ್ ಮಾಡ್ಕೊಳ್ಳಿ. ಅದಕ್ಕೂ ಮೋಟೋ ವೆಬ್ ಇಂಡಿಯಲ್ಲಿ ಒಂದು ಸೆಟಪ್ ಮಾಡಿದ್ದಾರೆ, ಹೆಲ್ಮೆಟ್ ಒಳಗಡೆ ಇಟ್ಬಿಡ್ಬೋದು. ಸೊ ಜಸ್ಟ್ ಒಂದು ಟೆನ್ಷನ್ ಏನಂತಂದರೆ, ತೆಗೆದು ಚಾರ್ಜಿಂಗ್ ಹಾಕಬೇಕು, ಅದೊಂದೇ ಟೆನ್ಷನ್ನು. ಮತ್ತು ಅದಕ್ಕೆ ನೀವು ಏನು ಟ್ರಾನ್ಸ್ಮಿಟರ್ ಬರುತ್ತೆ, ರಿಸೀವರ್ ಟ್ರಾನ್ಸ್ಮಿಟರ್ ಬರುತ್ತಲ್ಲ, ಅದನ್ನು ನೀವು ಕನೆಕ್ಟ್ ಮಾಡೋಷ್ಟೇ ಇಲ್ಲ ಆ್ಯಕ್ಷನ್ ಕ್ಯಾಮ್ರಾಗೆ. DJI ಟು DJI ಈಸಿಯಾಗಿ ಕನೆಕ್ಟ್ ಆಗುತ್ತೆ ವೈರ್ಲೆಸ್ಸು. ಸೊ ಅದೊಂದು ಪ್ಲಸ್ ಇದೆ. ಮತ್ತು ಡ್ಯುಯಲ್ ಮೈಕ್ಸು ಸೆಟಪ್ ತೊಗೊಂಡ್ರೆ ನೀವು ಒಂದನ್ನು ಹಿಂದೆ ಇಟ್ಬಿಟ್ಟು ಎಕ್ಸಾಸ್ಟ್ ನೋಟ್, ಲೈಕ್ ಸೂಪರ್ ಬೈಕರ್ಸ್ ಆದರೆ ಎಕ್ಸಾಸ್ಟ್ ನೋಟ್ ರೆಕಾರ್ಡ್ ಮಾಡ್ಬೋದು, ಈ ಕಡೆ ಇದು ಮಾಡ್ಬೋದು. ಎರಡೂ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಒಳ್ಳೆ ಕ್ವಾಲಿಟಿ ಆಡಿಯೋನ ನೀವು ತಗೋಬೋದು. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಬೇರೆ ಏನೂ ಆಪ್ಷನ್ ಇದೆ DJIಗೆ ಅಂತ. ಸೊ ವೈರ್ಲೆಸ್ ಮೈಕ್ ಹೋಗ್ಬೇಕಾದ್ರೆ ಇಫ್ ಯು ಹ್ಯಾವ್ ಬಜೆಟ್ ಅಂದರೆ
ಗೋ ಫಾರ್ ಮೈಕ್ 3 ಎಕ್ಸ್ಪೆನ್ಸಿವ್ ಆಗುತ್ತೆ, ಇಲ್ಲ ಕಡಿಮೆ ಬಜೆಟು ಅಂದರೆ ಮೈಕ್ ಮಿನಿ. ಸೊ ಮೈಕ್ ಮಿನಿ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಆ, ಇನ್ನೂ ಸ್ವಲ್ಪ ಬೆಟರ್ ಇರುತ್ತೆ ಅಂತ ಅಷ್ಟೇ. ಮೈಕ್ ಮಿನಿನ ತೊಗೊಂಡು ನೀವು ಮ್ಯಾನೇಜ್ ಮಾಡ್ಕೋಬೋದು. ಲಾಂಗ್ ಡ್ರೈವ್ಸ್ ಹೋದಾಗ ನೋಡ್ಕೊಂಡು ಚಾರ್ಜ್ ಹಾಕಬೇಕಾಗತ್ತೆ. ಆ್ಯಂಡ್ ನಾನು ಹಾಕಿರೋ ಮೈಕ್ ಅಡ್ಯಾಪ್ಟರ್ ಬಂದು ಇದು ಸದ್ಯಕ್ಕೆ ಇದು ಪರ್ಪಲ್ ಪಾಂಡದೆ. ಇದೇನೋ ಅಷ್ಟು ಈಗ ನಾನು ಹೇಳ್ದಂಗೆ ಪ್ರಾಬ್ಲಮ್ ಇದೆ. ಆ್ಯಂಡ್ ಇದೇನು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ನಾನು ಗೋಪ್ರೋಗೂ ಯೂಸ್ ಮಾಡ್ತಾ ಇದ್ದೆ ಇದನ್ನು. ಸೊ ಅದು ಏನಂತಂದರೆ ಆ ಗ್ಯಾಪ್ಸ್ನ ಫಿಲ್ ಮಾಡೋಕ್ಕೆ, ವಾಟರ್ ಪ್ರೂಫ್ ಮಾಡೋಕ್ಕೆ ನಾನು ಈ ಬ್ಲೂ ಸ್ಟ್ಯಾಕ್ ಅಂತ ಒಂದು ಇದು ಬರುತ್ತೆ. ಇದು ಎನಿ ಟೈಮ್ ರಿಮೂವ್ ಮಾಡ್ಬೋದು. ಸೊ ನಿಮ್ಮ ವೈರ್ಸ್ಗೆ ಎಲ್ಲ ಹಾಕಿದ್ರೆ ಸೆಂಟ್ರಲ್ಲಿ, ಸೊ ವಾಟರ್ ಪ್ರೂಫಿಂಗ್ ಕೈಂಡ್ ಆಫ್ ಇದಾಗುತ್ತೆ. ಮತ್ತು ಶೇಕ್ ಆಗಲ್ಲ. ಹೆಂಗೆ ಹಾಕ್ತೀನಿ ಹೆಂಗೆ ಅಂತಂದರೆ ಇದು ನೀವು ನೋಡ್ಬೋದು. ಸೊ ಎರಡೂ ಇದ್ರ ಮಧ್ಯೆ ಮೇಲ್ ಫೀಮೇಲ್ 3.5 ಜಾಕ್ ಮಧ್ಯದಲ್ಲಿ ನಾನು ಹಾಕಿದ್ದೀನಿ. ಸೊ ನಿಮಗೆ ಹೈ ಸ್ಪೀಡ್ಸಲ್ಲಿ ಹೋದಾಗ ಇದು ಲೂಸ್ ಆಗೋದು, ಶೇಕ್ ಆಗೋದು, ಆ ಟೈಪ್ ಇಶ್ಯೂಸ್ ಬರೋಲ್ಲ. ಸೊ ಇದೇನಿಲ್ಲ, ನಿಮಗೆ ಎನಿ ಟೈಮ್ ತೆಗೆದಾಕ್ಬೋದು ಹಿಂಗೆ. ಸೊ ಇದೇನು ಇದ್ರ ಥರ ಅಲ್ಲ, ಲೈಕ್ MCL ಥರ ಅಲ್ಲ. ಜಸ್ಟ್ ಒಂದು ಫೆವಿಕಲ್ ಅಂತೀನಿ, ಕೈಂಡ್ ಆಫ್ ಬೂಮರ್ ಬರುತ್ತಲ್ವ, ಆ ಟೈಪ್ ಇರುತ್ತೆ ಇದು. ಸೊ ಎನಿ ಟೈಮ್ ತೆಗೆದು ರಿಮೂವ್ ಮಾಡಿ ಬಿಸಾಕ್ಬೋದು, ಅದೆಲ್ಲ ಏನು ಇಶ್ಯೂ ಇಲ್ಲ. ಏನು ಅಂದರೆ ಒಂದೇ ಒಂದು ಡಿಸಡ್ವಾಂಟೇಜ್, ಒಂಥರ ಕೊಳೆ ಆಗುತ್ತೆ ಅಷ್ಟೇ. ಸೊ ಚೆನ್ನಾಗಿದೆ, ಅದು ತೊಗೋಬೋದು ನೀವು. ಸೊ ಅದೇನು ಅಂತಂದರೆ ಬ್ಲೂ ಸ್ಟ್ಯಾಕ್ ಅಂತ ಆನ್ಲೈನಲ್ಲಿ ಸಿಗುತ್ತೆ. ಇದು ಆ್ಯಕ್ಚುಲಿ ಮಕ್ಕಳು ಯೂಸ್ ಮಾಡೋದು, ಇದಕ್ಕೆಲ್ಲ ಗೂಗಲ್ ಮಾಡಿ ಸಿಗುತ್ತೆ ಈಸಿಯಾಗಿ. DJ Action 5ನ ನೀವು ವೈರ್ ಇರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನಾನು ಆ್ಯಕ್ಚುಲಿ ವೈರ್ಲೆಸ್ ನೀವು ಯೂಸ್ ಮಾಡಿದ್ರೆ ನೀವು ಹಾರಿಸೆಂಟಲ್ಲಾಗಿ ಕೂಡ ಯೂಸ್ ಮಾಡ್ಬೋದು ಇದನ್ನು. ಸುಮ್ಮನೆ ಜಸ್ಟ್ ಇದು ಕ್ಲಿಪ್ ಸಿಸ್ಟಮು, ಹಿಂಗೆ ರಿಮೂವ್ ಮಾಡಿ ತೆಗೆದು ಹಿಂಗೆ ಹಾಕ್ಬೋದು, ಸಿಂಪಲಾಗಿರುತ್ತೆ. ಮತ್ತು ಇದಕ್ಕೆ ND ಫಿಲ್ಟರ್ ಯೂಸ್ ಮಾಡ್ಬೋದು ನೀವು. ಸೊ ಮ್ಯಾಗ್ನೆಟಿಕ್ ಬರುತ್ತೆ, ಜಸ್ಟ್ ಹಿಂಗೆ ಇಡೋದು, ಸಖತ್ತಾಗಿದೆ. ನಾನು ಬೈ ಮಾಡಬೇಕು, ತುಂಬ ಚೆನ್ನಾಗಿದೆ. ಇನ್ನು ಗೋಪ್ರೋ ಟು ಆ್ಯಕ್ಷನ್ ಕ್ಯಾಮ್ರಾ DJಗೆ ಯಾಕೆ ಶಿಫ್ಟು ಅಂದರೆ, ಗೋಪ್ರೋ ನಾನು 5 ಯೂಸ್ ಮಾಡಿದ್ದೀನಿ, 6 ಯೂಸ್ ಮಾಡಿದ್ದೀನಿ, 10 ಯೂಸ್ ಮಾಡಿದ್ದೀನಿ. ರೀಸೆಂಟಾಗಿದೆ 10 ನನ್ನ ಹತ್ರ. ಓವರ್ ಹೀಟ್ ಇಶ್ಯೂಸು, ಗ್ಲಿಚ್ ಆಗೋದು, ಇದು ಅವ್ರು ಸಾಲ್ವ್ ಮಾಡಲೇ ಇಲ್ಲ. ನನಗಿದು ಬೆಟರ್ ಅನ್ನಿಸ್ತು, ಹಂಗಾಗಿ ತೊಗೊಂಡೆ. ಇದರಲ್ಲಿ ಅದಕ್ಕೂ ಏನಂತಂದರೆ, ಇದರಲ್ಲಿ ತುಂಬ ಹೆವಿ ಬ್ಯಾಟ್ರಿ ಇದೆ. ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳಬೇಕು ಅಂದರೆ ನಿಮಗೆ, ಈಗ ನಾನು ಮೋಸ್ಟ್ ಆಫ್ ದಮ್ ನನ್ನ ಹಾಸನ್ ರೋಡ್ಸ್ ನೋಡಿರ್ತೀರ ನೀವು. ಈಗ ಮನೆ ಹಾಸನ್ ರೋಡಲ್ಲಿ ನಾನು ಶುರು ಮಾಡಿದ್ರೆ, ಇಲ್ಲಿ ಪಾರ್ಲೇಜ್ ಹತ್ರ ಶುರು ಮಾಡಿದ್ರೆ ಧ್ರುವತಾರೆಗೆ ಹೋಗೋಕ್ಕೆ ನನಗೆ ಒಂದು 80%ವರೆಗೂ ಬ್ಯಾಟ್ರಿ ಆಗ್ತಿತ್ತು ಗೋಪ್ರೋ ಅಲ್ಲಿ. ಇದರಲ್ಲಿ ಲೈಕ್ 50 to 60 ಅಷ್ಟೇ ಯೂಸ್ ಆಗುತ್ತೆ. ಸೊ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಹವರ್ಸ್ ವೈಸ್ ನೋಡಿದ್ರೆ, ಬ್ಯಾಟ್ರಿ ವೈಸ್ ನೋಡಿದ್ರೆ ತುಂಬ ದೊಡ್ಡದಿದೆ DJ ಇದು. ಹಾಗಾಗಿ ನನ್ನ ಪ್ರಾಕ್ಟಿಕಲ್ ಯೂಸನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓವರ್ ಹೀಟ್ ಇಶ್ಯೂ ಇಲ್ಲ, ಬ್ಯಾಟ್ರಿ ರೀಪ್ಲೇಸ್ ಮಾಡೋದೆಲ್ಲ ಈಸಿ, ಟೆನ್ಷನ್ ಇಲ್ಲ. ಸೊ ಮತ್ತೆ ಇರೋದು ಪ್ಲಸ್ ಏನಂತಂದರೆ, ಇವರು ಗೋಪ್ರೋ ಥರ ಈ ಥರ ನಿಮಗೆ ಬ್ಯಾಟ್ರಿ ಚಾರ್ಜರ್ ಕೊಡೋಲ್ಲ. ಇದೇನಾಗುತ್ತೆ, ಬ್ಯಾಟ್ರಿ ತೆಕ್ಕೋತಾ ಇರುತ್ತೆ, ಬಿದ್ದೋಗ್ತಿರುತ್ತೆ, ಇದೆಲ್ಲ ಆಗೋಲ್ಲ. ಸೊ ಇವ್ರು ಕೊಡೋದು ಈ ಥರ. ಸೊ ನಿಮಗೆ ಈಸಿ ಇರುತ್ತೆ ಬ್ಯಾಟ್ರಿ ತೆಗಿಯೋದು, ಹಾಕೋದು, ತೆಗೆದು ಹಾಕ್ಬೋದು, ಫುಲ್ ಲಾಕ್ ಆಗಿಬಿಡುತ್ತೆ. ಸೊ ದಟ್ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಚಾರ್ಜ್ ಮಾಡೋದು ಈಸಿ. ಜಸ್ಟ್ ಇಲ್ಲೊಂದು Type-C ಹಾಕಿದ್ರೆ ಸಾಕು. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ರಿ ಲೈಟ್ ತೋರಿಸ್ತಾ ಇದೆ. ಸೊ ಗ್ರೀನ್ ಅಂದರೆ ಫುಲ್ ಇದೆ ಅಂತ, ಸೊ ಆರೆಂಜ್ ಮೀಡಿಯಮ್ಮು, ರೆಡ್ ಲೋ. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ, ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ, ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಒಂದು ಏನಂತಂದರೆ, ಲೈಕ್ 5K ಎಲ್ಲ ಇಲ್ಲ ಇದರಲ್ಲಿ, 4Kನೇ ಮ್ಯಾಕ್ಸಿಮಮ್ಮು. ಮೇ ಬಿ ಈಗ ಆ್ಯಕ್ಷನ್ 6 ಬಂದಿದೆ, ಅದರಲ್ಲಿ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಯಾರು ಯೂಸ್ ಮಾಡ್ತಾರೆ ಅವರು? ನಾನು ರೆಕಾರ್ಡ್ ಮಾಡಿದ್ರೆ 2K ಅಲ್ಲಿ ಒಳ್ಳೆ ಬ್ಯಾಟ್ರಿ ಲೈಫ್ ಬರುತ್ತೆ. ಬೆಸ್ಟ್ ಅನಿಸ್ತು ನನಗಂತ ಅದೊಂದು. ಕಲರ್ಸ್ ಚೆನ್ನಾಗಿದೆ ಕಂಪೇರ್ಡ್ ಟು ಗೋಪ್ರೋ ನಾರ್ಮಲ್ ರೆಕಾರ್ಡಿಂಗ್ಗೆ. ಅದು ಬಿಟ್ಟು ಇದರಲ್ಲಿ ನಿಮಗೆ ಕಲರ್ ಗ್ರೇಡಿಂಗ್ ಅಂತಲೇ ಕೆಲವು ಸೆಟ್ಟಿಂಗ್ಸ್ ಬರುತ್ತೆ, 10 ಬಿಟ್ ಅಂತ ಏನೇನೋ ಬರುತ್ತೆ. ಸೊ ನಿಮ್ಗೆ ಕಲರ್ ಗ್ರೇಡಿಂಗ್ ಐಡಿಯಾ ಇದ್ದರೆ ಅದಕ್ಕೆ ತಕ್ಕಂಗೆ ಒಂದು ಸೆಟ್ಟಿಂಗ್ ಇದೆ, ಅದನ್ನು ಹಾಕ್ಕೊಂಡು ನೀವು ರೆಕಾರ್ಡ್ ಮಾಡ್ಬೋದು. ಐ ಥಿಂಕ್ ಅಷ್ಟೇ ದಿ ಬೆಸ್ಟ್ ಅಂತಲೇ ನನಗನ್ನಿಸ್ತು. ಜಸ್ಟ್ ದಟ್ ಆ ಮೈಕ್ದೊಂದು ಇಶ್ಯೂ ನನಗೆ ಅನ್ನಿಸ್ತು. ಸೊ ಇವಾಗ ನನಗಿರೋದು ಒಂದೇ ಆಪ್ಷನ್ನು, ತೊಗೊಂಡ್ರೆ ನಾನು DJ ಅಡಾಪ್ಟರ್ ತೊಗೋಬೇಕು, ಇಲ್ಲ ವೈರ್ಲೆಸ್ ಮೈಕ್ ತೊಗೊಬೇಕು. ಸೊ ನಾನು ಯೋಚನೆ ಮಾಡ್ತಿದ್ದೆ ವೈರ್ಲೆಸ್ ಮೈಕ್ ಅಂತ. ಸೊ ವೈರ್ಲೆಸ್ ಮೈಕ್ ತೊಗೊಂಡ್ರೆ ಏನಂದರೆ, ಸೊ ದಟ್ ನನಗೆ ಆಚೆ ಕಡೆ ಲೈಕ್ ನಾರ್ಮಲ್ ವ್ಲಾಗ್ ಮಾಡಬೇಕಾದ್ರೆ ನೋಡಿ, ಈಗ ಈ ಥರ ವ್ಲಾಗ್ ಮಾಡಬೇಕಾದ್ರೆ ನನಗೆ ಫೋನ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ನಾನು. ಸೊ ನನಗೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ, ಲೈಕ್ ಆ್ಯಕ್ಷನ್ ಕ್ಯಾಮ್ರಾಗೂ ಆಗುತ್ತೆ, ಫೋನಲ್ಲಿ ಏನೋ ರೆಕಾರ್ಡ್ ಮಾಡಬೇಕಾದ್ರೂ ಆಗುತ್ತೆ. ಸೊ ಐ ಹೋಪ್ ಎಲ್ಲ ಕವರ್ ಮಾಡಿದ್ದೀನಿ ಅನಿಸುತ್ತೆ ಸ್ನೇಹಿತರೆ. ಸೊ ನನ್ನ ಕೇಳಿದ್ರೆ ಈಗ ಬೆಸ್ಟ್ ಆ್ಯಕ್ಷನ್ ಕ್ಯಾಮ್ರಾ DJI Action 5, 6 ಲೇಟೆಸ್ಟು. ಐ ಥಿಂಕ್ ನೀವು ಓಲ್ಡ್ ವರ್ಷನ್ ತೊಗೋಬೋದು, ಲೈಕ್ 3, 4ಗಿಂತ ಕೆಳಕ್ಕೆ ಹೋಗ್ಬೇಡಿ.
3-4ಗೂ ಸೇಮ್ ಸೆಟಪ್ಪೇ ಬರುತ್ತೆ, ಸೇಮ್ ಮೈಕ್ ಸೇಮ್ ಅಡ್ಯಾಪ್ಟರ್ ಬರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಇದೆ ಅಡ್ಯಾಪ್ಟರ್, 5000 ಚೇಂಜ್ ಜಸ್ಟ್ ಅಟ್ ಒಂದು ಕನ್ವರ್ಟರ್ ಥರದ್ದು ಅನ್ನೋದು ಸ್ವಲ್ಪ ಥರ ಅನ್ನಿಸ್ತು ನನಗೂ. ಬೇರೆ ಆಲ್ಟರ್ನೇಟಿವ್ ಇರುತ್ತೆ ಅಂತ ನಾನು ಅಂದ್ಕೊಂಡೆ, ಸೊ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಅದೊಂದು ಇದೆ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ ಅದೊಂದು. ಸೊ ಏನಂದರೆ ಮೈಕ್ ವೈರ್ಲೆಸ್ ತೊಗೊಂಡ್ರೆ ನಿಮಗೆ DJ ಇಕೋ ಸಿಸ್ಟಮ್ ಅಂತ ಏನಿದೆ ಅವ್ರದ್ದು ಯಾವುದೇ ಡಿವೈಸ್ ತೊಗೊಂಡ್ರು ನಿಮಗೆ ವರ್ಕ್ ಆಗುತ್ತೆ, ಅದೊಂದು ಪ್ಲಸ್ ಇರುತ್ತೆ. ಸೊ ಐ ಹೋಪ್ ಎಲ್ಲ ಕವರ್ ಮಾಡಿದ್ದೀನಿ ಅನಿಸುತ್ತೆ ಸ್ನೇಹಿತರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಸ್ವಲ್ಪ ಸಪೋರ್ಟ್ ಬೇಕು. ಮತ್ತು ಒಂದು ಲಾಸ್ಟ್ ಟಿಪ್ ನಿಮ್ಗೆ ಏನಂತಂದರೆ, ಸೊ ಯಾವಾಗಲೂ ಈ ಲೆನ್ಸ್ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡಿ. ಸೊ ಜಸ್ಟ್ 300-400 ರುಪೀಸ್ ಮ್ಯಾಕ್ಸ್ ಇರುತ್ತೆ, ಅಮೆಝಾನಲ್ಲೆಲ್ಲ ಸಿಗುತ್ತೆ. ನಾನಂತೂ ಯಾವಾಗ ತಂದು ಇಟ್ಕೊಂಡಿರ್ತೀನಿ, ನಾನೇ ರಿಪ್ಲೇಸ್ ಮಾಡ್ತೀನಿ, ಅದೇನು ದೊಡ್ಡ ವಿಷಯ ಏನಲ್ಲ. ಸೊ ಏನು ಪ್ಲಸ್ಸು, ಸೊ ಲೆನ್ಸ್ ಕ್ಯಾಪ್ಸ್ ಹೋದರೆ ಲೈಕ್ 4000-5000 ರುಪೀಸ್ವರೆಗೂ ಇರುತ್ತೆ, ಒರಿಜಿನಲ್ ಕ್ವಾಲಿಟಿ ಸಿಗೋಲ್ಲ, ಆಮೇಲೆ ಆಫ್ಟರ್ ಮಾರ್ಕೆಟ್ ಯಾವುದು ಚೈನೀಸ್ ಹಾಕಬೇಕಾಗತ್ತೆ. ಹಾಗಾಗಿ ಲೆನ್ಸ್ ಪ್ರೊಟೆಕ್ಟರ್ಸ್ ಹಾಕ್ಕೊಂಡ್ರೆ ಬೈ ಇನ್ ಕೇಸ್ ಏನಾದರೂ ಬಿದ್ದು ಸ್ಟೋನ್ ಹೊಡೆದು ಹೋದರೆ ಜಸ್ಟ್ 300 ರುಪೀಸ್ 200 ರುಪೀಸಲ್ಲೇ ನೀವೇ ರಿಪ್ಲೇಸ್ ಮಾಡ್ಕೋಬೋದು. ಸೊ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವಾಗೂ ಲೆನ್ಸ್ ಪ್ರೊಟೆಕ್ಟರ್ನ ಹಾಕ್ಕೊಳ್ಳಿ. ಆ್ಯಂಡ್ ಮೆಮೊರಿ ಕಾರ್ಡ್ ನಾನು ಯೂಸ್ ಮಾಡೋದು 256 GB, ನೋ ಇಶ್ಯೂ ಇಲ್ಲಿವರೆಗೂ. ಗೋಪ್ರೋ ಟೈಮಲ್ಲಿ ತೊಗೊಂಡಿದ್ದು ನಾನು, ಗೋಪ್ರೋ ಹೀರೋ 10 ತೊಗೊಂಡಾಗ 3 ಇಯರ್ಸ್ ಬ್ಯಾಕ್ ಅನ್ಕೋತೀನಿ, ಅವಾಗಿಂದ ಇವಾಗವರೆಗೂ ಅದೇ ಮೆಮೊರಿ ಕಾರ್ಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ನನಗೇನು ಇಶ್ಯೂ ಇಲ್ಲ ಅದರಲ್ಲೂ ಇದರಲ್ಲೂ. ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ಮಾಡಲ್ಲು ಕಮೆಂಟ್ ಮಾಡಿ, ಬಿಕಾಸ್ ಅದರಲ್ಲಿ ಸ್ಪೀಡ್ ರೇಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಿಲ್ಲ ಅಂತಂದರೆ ನಿಮಗೆ ಸರಿಯಾಗಿ ವರ್ಕ್ ಆಗಲ್ಲ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಸೊ ಎಲ್ಲ ವೀಡಿಯೋಸು ನೋಡಿ ಕಮೆಂಟ್ ಮಾಡಿ, ನೋಡೋರು ಕಮೆಂಟ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಟಾಟಾ, ಬಾಯ್. ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋಲಿ. ಬೇರೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಇದರಲ್ಲಿ ಏನಾದರೂ ಮಿಸ್ ಆಗಿದ್ರೆ, ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಹಾಕಿ ಕೆಳಗಡೆ ತಿಳಿಸ್ತೀನಿ. ಬಾಯ್.